ನಾವೆಲ್ಲ ವಾಹನ ಬಿಟ್ಟು ಮನೆಯಲ್ಲಿ ಕೂರಬೇಕು. ಮೋದಿ ಮಾತ್ರ ವಿಮಾನದಲ್ಲಿ ವಿದೇಶ ಪ್ರವಾಸ ಮಾಡ್ತಾರೆ. 5 ದಿನಗಳ ವಿದೇಶ ಪ್ರವಾಸಕ್ಕೆ ಖರ್ಚಾಗೋದಿಲ್ವಾ? ನಾವೆಲ್ಲ ವಾಹನ ಬಿಟ್ಟು ಮನೆಯಲ್ಲಿ ಕೂರಬೇಕು. ಮೋದಿ ಮಾತ್ರ ವಿಮಾನದಲ್ಲಿ ವಿದೇಶ ಪ್ರವಾಸ ಮಾಡ್ತಾರೆ. 5 ದಿನಗಳ ವಿದೇಶ ಪ್ರವಾಸಕ್ಕೆ ಖರ್ಚಾಗೋದಿಲ್ವಾ? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಈಗ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಡ್ಡಿ ಪಟ್ಟಣದಿಂದ ಹಿಡಿದು ಎಲ್ಲದರ ಬೆಲೆ ಹೆಚ್ಚಳ ಆಗಿದೆ. 1 ಕೆಜಿ ಅಕ್ಕಿಯ ಬೆಲೆ 3 ರೂಪಾಯಿ ಹೆಚ್ಚಿಸಿದ್ದಾರೆ. ನಮ್ಮಂತಹ ಬಡವರ ಜೀವನ ನೋಡಿ ಸ್ವಾಮಿ ಅಂತಿದ್ದಾರೆ ಜನ. ನಾವೆಲ್ಲ ವಾಹನ ಬಿಟ್ಟು ಮನೆಯಲ್ಲಿ ಕೂರಬೇಕು. ಮೋದಿ ಮಾತ್ರ ವಿಮಾನದಲ್ಲಿ ವಿದೇಶ ಪ್ರವಾಸ ಮಾಡ್ತಾರೆ. 5 ದಿನಗಳ ವಿದೇಶ ಪ್ರವಾಸಕ್ಕೆ ಅವರಿಗೆ ಖರ್ಚಾಗೋದಿಲ್ವಾ? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಈಗ ಜನರು ಆಕ್ರೋಶಗೊಂಡಿದ್ದಾರೆ, ವ್ಯಕ್ತಪಡಿಸುತ್ತಿದ್ದಾರೆ. ಕಡ್ಡಿಪಟ್ಟಣದಿಂದ ಹಿಡಿದು ಎಲ್ಲದರ ಬೆಲೆ ಹೆಚ್ಚಳ ಆಗಿದೆ. 1 ಕೆಜಿ ಅಕ್ಕಿಯ ಬೆಲೆ ಕೂಡ 3 ರೂಪಾಯಿ ಹೆಚ್ಚಿಸಿದ್ದಾರೆ. ನಮ್ಮಂತಹ ಬಡವರ ಜೀವನ ನೋಡಿ ಅಂತಿದ್ದಾರೆ ಜನರು. ನಾವೆಲ್ಲ ವಾಹನ ಬಿಟ್ಟು ಮನೆಯಲ್ಲಿ ಕೂರಬೇಕು. ಮೋದಿ ಮಾತ್ರ ವಿಮಾನದಲ್ಲಿ ವಿದೇಶ ಪ್ರವಾಸ ಮಾಡ್ತಾರೆ. ಅವ್ರಿಗೆ ಖರ್ಚಾಗೋದಿಲ್ವಾ? 5 ದಿನಗಳ ವಿದೇಶ ಪ್ರವಾಸಕ್ಕೆ ಖರ್ಚಾಗೋದಿಲ್ವಾ ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್, ಇವಾಗ ಯಾಕಂದ್ರೆ ಮಾರ್ಕೆಟ್ ಎಲ್ಲ ಫ್ಲಕ್ಚುಯೇಷನ್ ಇದೆ, ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪೆಟ್ರೋಲ್ ಇಂಟರ್ನ್ಯಾಷನಲಿ ಜಾಸ್ತಿ ಆಗ್ತಾ ಇದೆ. ಬಟ್ ಇವಾಗೇನೋ ಜಾಸ್ತಿ ಮಾಡಿದ್ದಾರೆ, ಒಳ್ಳೆ ಇದೆ. ಬಟ್ ಅದು ಡಿಕ್ರೀಸ್ ಆದಾಗ ಡಿಕ್ರೀಸು ಮಾಡಬೇಕು, ಅದು ಪ್ರಶ್ನೆ ಇರೋದು. ಅವಾಗ ಮಾಡ್ತಾರೋ ಇಲ್ವೋ ಅಥವಾ ಸೇಮ್ ರೇಟ್ ಇರುತ್ತೋ ಅಂತ. ರಷ್ಯಾ ಇಂಡಿಯಾಗೆ ಆಯಿಲ್ ಸಪ್ಲೈ ಮಾಡೋಕೆ ರೆಡಿ ಇದ್ರೂ ಕೂಡ ನಮ್ಮ ಗೌರ್ಮೆಂಟ್ ಅಲ್ಲಿಂದ ತೊಗೊತಾ ಇಲ್ಲ. ಯಾಕೆ ತೊಗೊತಾ ಇಲ್ಲ ಅಂತ ಇಡೀ ಭಾರತದ ಜನ ಪ್ರಶ್ನೆ ಮಾಡಬೇಕು. ಇವತ್ತು ಮಿಡ್ಲ್ ಈಸ್ಟ್ ವಾರ್ನಿಂದಾಗಿ UK ಮತ್ತು ಇಂಡಿಯಾ ಮಾತ್ರ ಕ್ರೈಸಿಸಲ್ಲಿದೆ. ಬೇರೆ ಯಾವ ದೇಶಕ್ಕೂ ಅಷ್ಟಾಗಿ ಎಫೆಕ್ಟ್ ಆಗಿಲ್ಲ. ಓವರಾಲ್ ಇದು ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂತ ಜನ ಎಲ್ಲ ನಮ್ಮ ಫ್ರೆಂಡ್ಸು ಎಲ್ಲ ಮಾತಾಡ್ತಾ ಇದ್ದಾರೆ. ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಂಡು ಏನು ಇದು ಕ್ರಮ ತೊಗೊಬೇಕು. ರಷ್ಯಾಯಿಂದ ಆಯಿಲ್ ನಮಗೆ ಲಾಂಗ್ ಸ್ಟ್ಯಾಂಡಿಂಗ್ ಫ್ರೆಂಡ್ ಇದೆ ರಷ್ಯಾ ಇಂಡಿಯಾಗೆ. ಆದರೂ ಯಾಕೆ ಇಂಡಿಯಾ ಅವರು ರಷ್ಯಾಯಿಂದ ತೊಗೊತಾ ಇಲ್ಲ ಅನ್ನೋದು ಇವಾಗ ಪ್ರಶ್ನೆ ಆಗಿದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಇವಾಗ ಇನ್ಫ್ಲೇಷನ್ ಆಗುತ್ತೆ, ಎಲ್ಲದರಲ್ಲೂ ಇನ್ಫ್ಲೇಷನ್ ಆಗುತ್ತೆ. ಓವರಾಲ್ ಎಕಾನಮಿ ಡ್ರಾಪ್ ಆಗುತ್ತೆ, ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಅಂತೆಲ್ಲ ಉದಯ್ ಕೋಟಕ್ ಅವ್ರು ನೆನ್ನೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಚೇರ್ಮನ್ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲರೂ ಎಚ್ಚೆತ್ಕೊಬೇಕು, ಪ್ರಶ್ನೆ ಮಾಡಬೇಕು ಸರ್ಕಾರನ, ಯಾಕೆ ಈ ಥರ ಆಗ್ತಾಯಿದೆ ಅಂತ. ಯಾರು ಏನು ಪ್ರಶ್ನೆ ಮಾಡದೆ ಹೋದಲ್ಲಿ ಈ ಥರ ಆಗುತ್ತೆ. ನೀವು ಮಾಧ್ಯಮದವರು ಕೂಡ ಪ್ರಶ್ನೆ ಮಾಡಬೇಕು, ಏನು ಸಮಸ್ಯೆ ಆಗ್ತಾಯಿದೆ ಅಂತ. ಈ ಥರ ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಮಿಡಲ್ ಕ್ಲಾಸು ಮತ್ತು ಬಡವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಫಸ್ಟ್ ಆಫ್ ಆಲ್ IT ಕಂಪನಿಯವ್ರಿಗೆ ಬೇರ್ ಮಾಡೋಕ್ಕೆ ಕೆಪಾಸಿಟಿ ಇರುತ್ತೆ. ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆಲ್ಲ ತುಂಬ ಕಷ್ಟ ಆಗುತ್ತೆ. ಕಮ್ಮಿ ಮಾಡಬೇಕು ಅಂತ ಹೇಳ್ತೀವಿ, ಬಟ್ ಆದರೆ ಬೇರೆಯವರೆಲ್ಲ ಇನ್ಸಿಸ್ಟ್ ಮಾಡ್ತಾ ಇರೋದೇನು ಅಂದರೆ ಎಲೆಕ್ಟ್ರಿಕ್ ಗಾಡಿಗಳು ಆ ಥರನ ಯೂಸ್ ಮಾಡಿ ಅಂತ. ಬಟ್ ಅದರಿಂದನೂ ತುಂಬ ಡ್ರಾಬ್ಯಾಕ್ಸ್ ನೋಡಿದ್ದೀವಿ ನಾವು. ನಾವೆಲ್ಲ ವಾಹನ ಬಿಟ್ಟು ಮನೆಯಲ್ಲಿ ಕೂರಬೇಕು. ಮೋದಿ ಮಾತ್ರ ವಿಮಾನದಲ್ಲಿ ವಿದೇಶ ಪ್ರವಾಸ ಮಾಡ್ತಾರೆ. ಎಲ್ಲಿ ಹೋಗಬೇಕು ನಾವು ಅಂತ. ಇನ್ನ ತೈಲ ಬರೆ ಹಿಂದಿನ ಕಾರಣ ಏನು? ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಹಮೂರ್ಜ್ ಮುಚ್ಚಿದ್ದಕ್ಕೆ ತೈಲ ಸಪ್ಲೈಗೆ ಈಗ ಹೊಡೆತ ಬಿದ್ದಿರುವಂಥದ್ದು. ಕಾರಣ 3 ತೈಲ ಹಡಗುಗಳು ಈಗಾಗಲೇ ಹಮೂರ್ಜ್ ಜಲಸಂಧಿಯಲ್ಲಿ ಸಿಲುಕಿರುವಂಥದ್ದು. ಕಾರಣ 4 $115 ಗಡಿ ದಾಟಿದೆ ಕಚ್ಚಾ ತೈಲದ ದರ. ಇನ್ನ 5 ಕಾರಣ ಗಮನಿಸ್ತಾ ಹೋಗೋದಾದ್ರೆ, ಡಾಲರ್ ಎದುರು ಈಗ ಕುಸಿದಿದೆ ರೂಪಾಯಿ ಮೌಲ್ಯ. ಕಚ್ಚಾ ತೈಲ ಆಮದಿಗೆ ಹೆಚ್ಚು ಡಾಲರ್ ಪಾವತಿಯಾಗಬೇಕು.